ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ CBSE ಕ್ಲಾಸ್ 10 ಸಬ್ಜೆಕ್ಟ್ ಕನ್ನಡ 015 10ನೇ ತರಗತಿ ವಿದ್ಯಾರ್ಥಿಗಳು 2025-26ನೇ ಸಾಲಿನಲ್ಲಿ ಅಂತಿಮ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವ ತಂಡದವರಲ್ಲಿ ಒಂದು ಮನವಿ, ಫೈನಲ್ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾರಲ್ಲ ಅವರಲ್ಲಿ ಒಂದು ಹಂಬಲ್ ರಿಕ್ವೆಸ್ಟ್ ಏನಂದ್ರೆ ವಿದ್ಯಾರ್ಥಿಗಳ ಪರವಾಗಿ. ಯಾಕೆ ಅಂದ್ರೆ ಕರಿಕ್ಯುಲಮ್ ಕೊಟ್ಟಿದೀವಿ ವಿದ್ಯಾರ್ಥಿಗಳಿಗೆ, ಪ್ಯಾಟ್ರನ್ ಕೊಟ್ಟಿದೀವಿ, ಪೋರ್ಷನ್ ಕೊಟ್ಟಿದೀವಿ, ಎಲ್ಲವನ್ನು ಕೊಟ್ಟಿದೀವಿ. ಮಕ್ಕಳುಗಳು ಅದನ್ನೇ ಓದಿಕೊಂಡು ಬರುವಂತ ವಿದ್ಯಾರ್ಥಿಗಳು ಸಾಕಷ್ಟುಗಳು ಇರ್ತಾರೆ. ಅದನ್ನು ಹೊರತುಪಡಿಸಿ ಯಾವ ವಿದ್ಯಾರ್ಥಿಗಳು ಬೇರೆಯನ್ನು ಓದಲಿಕ್ಕೆ ಇಷ್ಟಪಡುವುದಿಲ್ಲ. ಹಾಗಿರುವಾಗ ನಾವು ಅದನ್ನು ಬಿಟ್ಟು ಬೇರೆ ಕಡೆಯಿಂದ ಈ ಪ್ರಶ್ನೆ ಪತ್ರಿಕೆಯನ್ನೆಲ್ಲ ಸಿದ್ಧಪಡಿಸುವುದು, ಬೇರೆ ಬೇರೆ ಪ್ರಶ್ನೆಗಳನ್ನೆಲ್ಲ ಅಳವಡಿಸುವುದು, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಆಗುವಂತ ಲೋಪದೋಷಗಳು ಸಾಕಷ್ಟು ಪ್ರತಿ ವರ್ಷದಲ್ಲೂ ಇದ್ದೇ ಇರುತ್ತದೆ. ಹಾಗಾಗಿ ನಾನು ಒಂದು ಮನವಿ ಮಾಡಿಕೊಳ್ಳುವುದೇನೆಂದರೆ, ಪ್ರತಿ ವರ್ಷ ಗ್ರೇಸ್ ಮಾರ್ಕ್ಸ್ ನಾವು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಕಳೆದ ವರ್ಷ 4 ಅಂಕಕ್ಕೆ ಗ್ರೇಸ್ ಮಾರ್ಕ್ಸ್ ವಿದ್ಯಾರ್ಥಿಗಳಿಗೆ ಸಿಗ್ಬೇಕಾಗಿತ್ತು, ಅದು ಸಿಗ್ಲಿಲ್ಲ. ನಾವು ಎಷ್ಟೇ ಹೋರಾಟ ಮಾಡಿದ್ರು ಅದು ಸಿಗ್ಲಿಲ್ಲ. ಪ್ರತಿ ವರ್ಷ ಗ್ರೇಸ್ ಮಾರ್ಕ್ಸ್ ಕೊಡುವುದಂದ್ರೆ ಪ್ರಶ್ನೆ ಪತ್ರಿಕೆಯ ಒಂದು ಲಕ್ಷಣವೂ ಕೂಡ ಅಲ್ಲ, ಅದು ಒಳ್ಳೆಯದು ಅಲ್ಲ. ಆ ಕಾರಣಕ್ಕಾಗಿಯೋ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿಯೋ ಏನೋ ಗೊತ್ತಿಲ್ಲ, ಲಾಸ್ಟ್ ಇಯರ್ ಅಂತೂ ಕೊಟ್ಟೇ ಇಲ್ಲ. ಈ 80ಕ್ಕೆ 80 ಅಂಕ ಬರುವಂತ ಅನೇಕ ವಿದ್ಯಾರ್ಥಿಗಳಿಗೆ ಅದು ಲಾಸ್ ಆಗಿದೆ, ತೊಂದರೆ ಆಗಿದೆ. ಮಕ್ಕಳಿಗೆ ಅದರಿಂದ ಬೇಸರವಾಗಿ ಅಸಮಾಧಾನ ಪಟ್ಟುಕೊಂಡಿದ್ದಾರೆ, ಶಿಕ್ಷಕರು ಕೂಡ ಅಸಮಾಧಾನ ಪಟ್ಟುಕೊಂಡಿದ್ದಾರೆ. ಹಾಗಾಗಿ ಮುಂದಿನ ಪರೀಕ್ಷೆಯಲ್ಲಿ ಅಂದ್ರೆ 2026ನೇ ಸಾಲಿನಲ್ಲಿ ಏನು ನಡೆಯುತ್ತದೆಯಲ್ಲ, ಅಂತಹ ಪರೀಕ್ಷೆಯಲ್ಲಿ ಈ ರೀತಿಯಾದಂತ ಲೋಪದೋಷಗಳು ಆಗುವುದು ಬೇಡ. ಪುಸ್ತಕದಲ್ಲಿ ಇರುವಂತದನ್ನೇ ತೆಗೆಯಿರಿ. ಮಕ್ಕಳಿಗೆ ಯಾವ ಯಾವ ಲೆಸನ್ಗಳು ಇದಾವಲ್ಲ ಆ ಲೆಸನ್ಗಳಲ್ಲಿ ಬರುವಂತ ಗ್ರಾಮರ್ಗಳನ್ನೇ ತೆಗೆಯಿರಿ. ಯಾಕೆ ಅಂದ್ರೆ ಈ ಸ್ವಂತ ವಾಕ್ಯ ಇರ್ಬೋದು, ಗಾದೆ ಇರ್ಬೋದು, ಯಾವುದೇ ರೀತಿಯ ಈ ಕರ್ಮಿಣಿ ಪ್ರಯೋಗ ಇರ್ಬೋದು, ಈ ಕರ್ತರಿ ಪ್ರಯೋಗ ಮಾಡಿ ಅಂತ ಎಲ್ಲ ಕೇಳ್ಬೇಡಿ, ಕರ್ಮಿಣಿ ಪ್ರಯೋಗ ಮಾಡಿ ಅಂತಾನೆ ಕೇಳಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಗೊಂದಲ ಆಗ್ತಾ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ವಾಕ್ಯದಲ್ಲಿ ಬರೆಯುವಂತ ಗ್ರಾಮರ್ ಅಲ್ಲಿ ವಿದ್ಯಾರ್ಥಿಗಳು, ಅನೇಕ ಶಾಲೆಯ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಆ ಒಂದು ಸೆಕ್ಷನ್ ನಿಂದ ಅಂಕವನ್ನು ಬಹಳಷ್ಟು ಕಳೆದುಕೊಳ್ತಾ ಇದ್ದಾರೆ. ಹಾಗಾಗಿ ಅದಕ್ಕೋಸ್ಕರ ನಾನು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಪುಸ್ತಕದಲ್ಲಿರುವಂತ ಸ್ವಂತ ವಾಕ್ಯ, ಗಾದೆ ಇದೆಲ್ಲವನ್ನು ಅಲ್ಲಿರುವಂತದನ್ನೇ ಕೇಳಿ. ಯಾವುದೋ ಒಂದು 10 ವರ್ಷ ಹಿಂದಿಂದಿರೋದು ಅಥವಾ ವಿದ್ಯಾರ್ಥಿಗಳಿಗೆ ಗೊತ್ತೇ ಇಲ್ಲದಿರುವಂತದೆಲ್ಲ ಕೇಳ್ಬೇಡಿ. ಯಾಕಂದ್ರೆ ಮಕ್ಕಳುಗಳಿಗೆ ಸಮಯನೂ ಕೂಡ ಎಕ್ಸಾಮ್ ಹಾಲಿನಲ್ಲಿ ಕಡಿಮೆ ಇರುತ್ತದೆ. ಅವರು ಹೇಗೆ ಥಿಂಕ್ ಮಾಡಿಬಿಟ್ಟು ಈ ಕೆಲವೊಂದು ಗಾದೆಗಳನ್ನು ಅವರು ಕೇಳೇ ಇರುವುದಿಲ್ಲ, ನಾವುಗಳೇ ಕೇಳಿರುವುದಿಲ್ಲ, ಇನ್ನು ವಿದ್ಯಾರ್ಥಿಗಳು ಕೇಳಲಿಕ್ಕೆ ಎಲ್ಲಿ ಸಾಧ್ಯ? ಹಾಗಾಗಿ ಮಗುವಿನಲ್ಲಿ ಗೊಂದಲ ಉಂಟಾಗ್ಬಿಡುತ್ತದೆ. ದಯವಿಟ್ಟು ಅಂಥದನ್ನು ನೀವು ಎಲ್ಲ ಹಾಕಬೇಡಿ, ಅಂತ ಕ್ವಶನ್ಗಳನ್ನೆಲ್ಲ ಪ್ರಶ್ನೆ ಪತ್ರಿಕೆ ಒಳಗಡೆ ಹಾಕಬೇಡಿ, ತೆಗಿಬೇಡಿ ನೀವು ಅದನ್ನ ಅಂತ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಪ್ರಶ್ನೆ ಪತ್ರಿಕೆ ನಿಮಗೆ ಸಿದ್ಧಪಡಿಸಿದ್ರೆ ದಯವಿಟ್ಟು ನಿಮ್ಮಲ್ಲಿರುವಂತ ಪ್ರಶ್ನೆ ಪತ್ರಿಕೆಯ ಕಾಪಿಯನ್ನು ಪರಿಶೀಲನೆ ಮಾಡಿ, ಮತ್ತೊಂದು ಸಲ ನೀವೇನಾದ್ರು ಬೋರ್ಡಿಗೆ ಕಳಿಸಿದ್ರೆ ಈಗಾಗಲೇ ಅದನ್ನು ಅವರಿಂದ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಈ ಒಂದು ಹೊಸ ಕಾಪಿಯನ್ನು ಇಟ್ಟುಕೊಂಡು ಕಳಿಸಿ. ತಪ್ಪಾಗಿದ್ದಿದ್ರೆ ಪುನಃ ಪ್ರತಿ ವರ್ಷ ಅದೇ ತಪ್ಪಾಗೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಸಬ್ಜೆಕ್ಟಿನಲ್ಲಿ ತಪ್ಪಾಗ್ತಾ ಇದೆ, ಕೇವಲ ಕನ್ನಡ ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರೆಲ್ಲರೂ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಇಂಗ್ಲಿಷ್ನಲ್ಲಾಯ್ತು, ಮ್ಯಾಥ್ಸ್ ಅಲ್ಲಾಯ್ತು, ಸೈನ್ಸ್ ಅಲ್ಲಾಯ್ತು. ನಾನು ಕೂಡ ಸಾಕಷ್ಟು ಅವೆಲ್ಲ ಸಬ್ಜೆಕ್ಟ್ಗಳಿಗೂ ವಿಡಿಯೋನೆಲ್ಲ ಮಾಡಿ ಹಾಕ್ತೆ, ಅವರಿಗೆಲ್ಲ ಗ್ರೇಸ್ ಮಾರ್ಕ್ಸು ಸಿಕ್ತು. ಆಮೇಲೆ ಅದು ಮುಂದಿನ ಪರೀಕ್ಷೆಗೆ ಅವರು ಅದನ್ನು ಸರಿಪಡಿಸಿಕೊಂಡಿದ್ದಾರೆ. ಆದ್ರೆ ಕನ್ನಡದಲ್ಲಿ ಮಾತ್ರ ಅದು ಸರಿಪಡಿಸ್ಕೊಳ್ಳಕ್ಕೆ ಸಾಧ್ಯನೋ ಇಲ್ಲವೋ ಏನೋ ನನಗೂ ಗೊತ್ತಿಲ್ಲ, ಅದನ್ನು ಮಾತ್ರ ಸರಿಪಡಿಸ್ಕೊಳ್ತಾನೆ ಇಲ್ಲ. ರಿಪೀಟ್ ತಪ್ಪೇ ಹೆಚ್ಚಾಗ್ತಾನೆ ಇದ್ದಾವೆ. ಮತ್ತೆ ಪುನಃ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ನೀವು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವಾಗ ಕೆಲವೊಂದು ಗೈಡ್ಲೈನ್ಗಳನ್ನು ನೀವು ಅನುಸರಿಸಬೇಕಾಗುತ್ತದೆ. ಏನಂತ ಹೇಳಿದ್ರೆ,
ಈ 1ರಿಂದ 15 ಮುಖ್ಯ ಪ್ರಶ್ನೆಗಳಂತ ಏನಿರುತ್ತದೆಯಲ್ಲ, ಅದು ಇಂಗ್ಲಿಷ್ ನಂಬರ್ನಲ್ಲಿ ಇರಲಿ. 1ರಿಂದ 15 ಇಂಗ್ಲಿಷ್ ನಂಬರ್ ಮೇನ್. ಈ ಸಬ್ ಮೇನ್ ಇರುತ್ತದೆಯಲ್ಲ, ಅದೆಲ್ಲ ರೋಮನ್ ಅಂಕೆಯಲ್ಲಿ ಇರಲಿ. ಅನಂತರ ನೀವೇನು ಈ ಆಪ್ಷನ್ಸ್ ಕೊಡ್ತೀರಲ್ಲ, ಅದೆಲ್ಲ ABCD ಇಂಗ್ಲಿಷ್ನ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಇರಲಿ. ಈ 3ನ ನೆನ್ಪಿಟ್ಕೊಡಿ. ಅನಂತರ ಇನ್ನೊಂದು ಏನಂತ ಹೇಳಿದ್ರೆ, ಯಾವುದು ಇಲ್ಲ, ಯಾವುದು ಅಲ್ಲ ಅನ್ನ ಪ್ರಶ್ನೆಯನ್ನು ತೆಗಿಬೇಡಿ. ಆಮೇಲೆ ಮೇಲಿನ ಎಲ್ಲವೂ ಸರಿಯಾಗಿದೆ ಆತರ ಪ್ರಶ್ನೆಯನ್ನು ತೆಗಿಬೇಡಿ. ಓಕೆ, ಈ ರೀತಿಯಲ್ಲಾದಂತ ಆಪ್ಷನ್ಸ್ ಕೊಡಬೇಡಿ. ಮೇಲಿನ ಎಲ್ಲವೂ ಸರಿಯಾಗಿದೆ, ಮೇಲಿನ ಯಾವುದು ಅಲ್ಲ, ಈ ರೀತಿ ಆಪ್ಷನ್ಸ್ ಎಲ್ಲ ಕೊಡಬಾರ್ದು. ಆಮೇಲೆ ಇನ್ನೊಂದೇನಂದ್ರೆ, ಪ್ರಾರಂಭದಲ್ಲೇ ಡ್ಯಾಶ್ ಕೊಡುವಂಥದ್ದು. ಈ ತರ ಡ್ಯಾಶ್ ಕೇಳ್ಬಿಟ್ಟು ಈ ತರ ಗೆರೆ ಹಾಕಿ ಅನಂತರ ಬರೆಯುವಂಥದ್ದು, ಆ ರೀತಿನೂ ಕೇಳ್ಬೇಡಿ. ಇದೆಲ್ಲ ಇಲ್ಲ. ಗೈಡ್ಲೈನ್ಸ್ ಅನ್ನು ಸ್ವಲ್ಪ ದಯವಿಟ್ಟು ಓದಿಕೊಳ್ಳಿ. ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವಾಗ CBSEನ ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಓದಿಕೊಂಡೇ ನಾವು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕಾಗುತ್ತದೆ. ಅನಂತರ ನೀಲಿ ನಕ್ಷೆಯನ್ನು ಮೊದಲು ಸಿದ್ಧಪಡಿಸಿಕೊಳ್ಳಿ. ಯಾವ ಯಾವ ಲೆಸನ್ನಲ್ಲಿ, ಯಾವ ಯಾವ ಪೇಜಿನಲ್ಲಿ ಯಾವ ಯಾವ ಗ್ರಾಮರ್ ಅನ್ನು ತೆಗೆದುಕೊಂಡಿದ್ದೇವೆ, ಯಾವ ಯಾವ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇವೆ, ಪೇಜ್ ನಂಬರ್ ಅನ್ನು ಕೂಡ ನೀವು ಮೆನ್ಷನ್ ಮಾಡಿ. ಗ್ರಾಮರಿಗಂತ ಯಾವ ಪುಸ್ತಕವನ್ನು ಬಳಸಿದ್ದೀರಾ, ಅಥವಾ ಪ್ರಶ್ನೆ ಪತ್ರಿಕೆಗೆ ಅಂತ ಹೇಳಿ ಕ್ವಶನ್ ಅಂಡ್ ಆನ್ಸರ್ ಕ್ವಶನ್ಗಳಿಗೋಸ್ಕರ ಯಾವ ಒಂದು ಬುಕ್ಸ್ ಅನ್ನು ಬಳಸಿದ್ದೀರಾ, ಅನ್ಸೀನ್ ಪ್ಯಾಸೇಜ್ಗೆ ಯಾವುದು ಬಳಸಿದ್ದೀರಾ, ಸೀನ್ ಪ್ಯಾಸೇಜ್ಗೆ ಯಾವುದನ್ನು ಬಳಸಿದ್ದೀರಾ, ಎಲ್ಲದಕ್ಕೂ ಪೇಜ್ ನಂಬರ್ ಕೊಡಿ. ಯಾಕಂದ್ರೆ ಅದು ನಿಮಗೂ ಒಳ್ಳೆಯದು, ವಿದ್ಯಾರ್ಥಿಗಳಿಗೂ ಒಳ್ಳೆಯದು, ಶಿಕ್ಷಕರಿಗೂ ಒಳ್ಳೆಯದು. ನೀವು ಯಾವುದನ್ನಾದ್ರೂ ಬಳಸಿ, ಆದರೆ ಪೇಜ್ ನಂಬರ್ ಕೊಡಿ. ಇಂತಹ ಪುಸ್ತಕದಿಂದ, ಇಂತಹ ಪೇಜಿನಿಂದ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇವೆ ಅನ್ನೋದನ್ನು ಅಲ್ಲೇ ಹಾಕಿ. ಮೊದಲು ಬ್ಲೂ ಪ್ರಿಂಟ್ ಅನ್ನು ಸಿದ್ಧಪಡಿಸಿಕೊಳ್ಳಿ. ನೀಲಿ ನಕ್ಷೆ ಫಸ್ಟ್ ಸಿದ್ಧಪಡಿಸಿಕೊಳ್ಳಿ, ಅನಂತರ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ. ಈಗಾಗಲೇ ಸಿದ್ಧಪಡಿಸಿ ನೀವು ಕಳಿಸಿದ್ರೆ ದಯವಿಟ್ಟು ಪರಿಶೀಲನೆ ಮಾಡಿ. ಇನ್ನು ಸಮಯ ಇದೆ. ನಿಮ್ಮ ತಂಡದವರು ನೀವು ಮತ್ತೆ ರಿಕ್ವೆಸ್ಟ್ ಮಾಡಿಕೊಂಡು ಅವರ ಹತ್ರ ಕಳಿಸಿ, ನಮ್ಮದು ತಪ್ಪಾಗಿದೆ ಅಂತ ಹೇಳಿ. ತಪ್ಪಾದ್ರೂ ಕೂಡ ಮತ್ತೊಂದ್ಸಲ ಕಳಿಸಿದ್ರೆ ನಮ್ಮ ಪೊಸಿಷನ್ ಏನಾಗುತ್ತದೆ ಅಂತ ಹೇಳಿ ಹಾಗೆ ಕುತ್ಕೊಳ್ಬೇಡಿ. ಅದರಿಂದ ನಿಮಗೆ ದೊಡ್ಡ ಲಾಸ್ ಆಗುತ್ತದೆ. ದಯವಿಟ್ಟು ನಾನು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಗೈಡ್ಲೈನ್ ಅನ್ನು ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಇಂಗ್ಲಿಷ್ ನಂಬರ್ ಇರ್ಬೋದು, ರೋಮನ್ ಅಂಕೆ ಇರ್ಬೋದು, ಕ್ಯಾಪಿಟಲ್ ಲೆಟರ್ಸ್ ಇರ್ಬೋದು, ಆಪ್ಷನ್ಸ್ ನಲ್ಲಿ ಯಾವುದು ಅಲ್ಲ, ಎಲ್ಲವೂ ಸರಿಯಾಗಿದೆ, ಮೊದಲು ಡ್ಯಾಶ್ ಕೊಡುವಂಥದ್ದು, ಇದೆಲ್ಲವನ್ನು ರದ್ದುಪಡಿಸಿ. ಪ್ರಶ್ನೆ ಪತ್ರಿಕೆ ಬಹಳ ಸ್ವಚ್ಛವಾಗಿ ಬರಲಿ ಈ ವರ್ಷನಾದ್ರೂ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅದರಿಂದ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಆದ್ರೆ ಕನ್ನಡ ಮಾತ್ರ ಅದು ಆಗ್ತಾ ಇಲ್ಲ, ಪ್ರತಿ ಸಲ ತಪ್ಪಾಗ್ತಾ ಇದೆ. ಓಕೆ, ಈಗಾಗಲೇ ಪ್ರೀ ಬೋರ್ಡ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೀವೆಲ್ಲರೂ ನೋಡಿದ್ದೀರಾ. ಅದು ಬಿಟ್ಟಾಕಿ, ಅದು ಅವಶ್ಯಕತೆ ಇಲ್ಲದ ಪ್ರಶ್ನೆ ಪತ್ರಿಕೆ, ಅದು ನಮ್ಗೆ ಬೇಡ. ಆದರೆ ಅಂತಿಮ ಪರೀಕ್ಷೆ ಬಹಳಷ್ಟು ಮುಖ್ಯವಾಗಿರುತ್ತದೆ. ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಆ ವಾಕ್ಯದಲ್ಲಿ ಬರೆಯುವಂತ ಗ್ರಾಮರ್ನಲ್ಲಿ ಅಂಕವನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ಯಾರು 100ಕ್ಕೆ 100 ಬರುವಂತ ವಿದ್ಯಾರ್ಥಿಗಳು ದಯವಿಟ್ಟು ಮಕ್ಕಳಿಗೆ ಗೊತ್ತಿರುವುದಂತದನ್ನೇ ಕೊಡಿ, ಗೊತ್ತಿಲ್ಲದೆ ಇರುವುದನ್ನು ಕೊಡಬೇಡಿ. ಪುಸ್ತಕದಲ್ಲಿರುವುದನ್ನೇ ಕೊಡಿ, ಅದನ್ನು ಹೊರತುಪಡಿಸಿ ಇನ್ಯಾವುದು ಕೊಡಬೇಡಿ. ಒಂದೇಳೆ ನೀವು ಕೊಟ್ಟಿದ್ರೆ ಪೇಜ್ ನಂಬರ್ ಮೆನ್ಷನ್ ಮಾಡಿ, ಪುಸ್ತಕದ ಹೆಸರನ್ನು ಮೆನ್ಷನ್ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ವಿದ್ಯಾರ್ಥಿಗಳ ಪರವಾಗಿ, ನಾನು ಮಕ್ಕಳ ಪರವಾಗಿ ಯಾವಾಗಲೂ ಸದಾ ನಮ್ಮ ಹೋರಾಟ ಇರುತ್ತದೆ. ಹಾಗಾಗಿ ದಯವಿಟ್ಟು ಮತ್ತೊಮ್ಮೆ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ಳುತ್ತೇನೆ. ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವವರಲ್ಲಿ ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಸಿದ್ಧಪಡಿಸಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.